ಕರ್ನಾಟಕದ ಕಾಂಗ್ರೆಸ್ ರಾಜಕೀಯದಲ್ಲಿ ಮಹಾ ಭೂಕಂಪವೇ ಉಂಟಾಗಿದೆ. ಕರ್ನಾಟಕದ ಕಾಂಗ್ರೆಸ್ ರಾಜಕೀಯದಲ್ಲಿ ಈಗ ಮಹಾ ಭೂಕಂಪವೇ ಉಂಟಾಗಿರುವಂತದ್ದು. ಕಾಂಗ್ರೆಸ್ ಪಡೆಯಲ್ಲಿ ನಾಯಕತ್ವ ಬದಲಾವಣೆಯ ಬಿರುಗಾಳಿ ಉಂಟಾಗ್ತಿದೆ. ಕರ್ನಾಟಕ ಕಾಂಗ್ರೆಸ್ ರಾಜಕೀಯದಲ್ಲಿ ಮಹಾ ಬೆಳವಣಿಗೆ ಭೂಕಂಪ ಅಂತ ಹೇಳ್ಬೋದು. ಕಾಂಗ್ರೆಸ್ ಪಡೆಯಲ್ಲಿ ನಾಯಕತ್ವ ಬದಲಾವಣೆಯ ಬಿರುಗಾಳಿ ಕೇಳ್ಬರ್ತಾ ಇದೆ. ಅಧಿಕಾರ ಹಂಚಿಕೆ ಸೂತ್ರಕ್ಕೆ ಬಲಿಯಾಯ್ತಾ ಸಿಎಂ ಸಿದ್ದು ಕುರ್ಚಿ? ಸಿದ್ದುಗೆ ರಾಜೀನಾಮೆ ನೀಡೋಕೆ ರಾಹುಲ್ ಗಾಂಧಿ ಆರ್ಡರ್ ಮಾಡಿದ್ರ? ಹೈಕಮಾಂಡ್ ಬಳಿ 3 ದಿನ ಟೈಮ್ ಕೇಳಿದ್ರ ಸಿಎಂ? ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿದ್ದರಾಮಯ್ಯ ಗುಡ್ ಬೈ ಹೇಳ್ತಾರಾ? ಹಾಗಿದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಒಲಿಯುತ್ತಾ ಸಿಎಂ ಪಟ್ಟ ರಾಜ ಸಿಂಹಾಸನ? ಎಸ್, ಹಾಗಿದ್ರೆ ಹೈಕಮಾಂಡ್ ರಾಹುಲ್ ಗಾಂಧಿ ಅವರು ಸಿಎಂಗೆ ಬಿಟ್ಕೊಡಿ, ಒಂದು ಅವಕಾಶವನ್ನ ಕೊಡಿ ಡಿಸಿಎಂಗೆ ಅಂತ ಕೇಳೇ ಬಿಟ್ರ? ಇದೇ ವಿಚಾರವಾಗಿ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಬಸವರಾಜ್ ನೀಡ್ತಾರೆ. ಎಸ್ ಬಸವರಾಜ್, ನಿಜಕ್ಕೂ ಕೂಡ ಒಂದ್ ರೀತಿಯಾಗಿ ಪ್ರಶ್ನೆ ಉಟ್ಕೋತಾ ಇದೆ. ನಿಜವಾ ಡಿಸಿಎಂಗೆ ಅವಕಾಶ ಸಿಕ್ಕೇ ಬಿಡ್ತಾ ಅಂತ ರಾಹುಲ್ ಗಾಂಧಿ ಅವರು ನಿಜವಾಗ್ಲೂ ಆರ್ಡರ್ ಮಾಡಿದ್ರ ಸಿಎಂಗೆ ಅವಕಾಶ ಕೊಟ್ಕೊಡಿ ಡಿಸಿಎಂಗೆ ಅಂತ? ಗಾಯತ್ರಿ, ಕಾಂಗ್ರೆಸ್ ಪಾಳ್ಯದಲ್ಲಿ ಒಂದಿಷ್ಟು ಸಂಚಲನ ಮೂಡಿಸ್ತಾ ಇದೆ. ನಿರಂತರವಾಗಿ ಸಿಎಂ ಸಿದ್ದರಾಮಯ್ಯ ಜೊತೆ ಡಿಸಿಎಂ ಡಿಕೆ ಶಿವಕುಮಾರ್ ಜೊತೆ ಸಭೆ ನಡೆಸಿರ್ತಕ್ಕಂತಹ ರಾಹುಲ್ ಗಾಂಧಿ ಅವರು ಈ ಸಿಎಂ ಸಿದ್ದರಾಮಯ್ಯ ಕೆಲವೊಂದಿಷ್ಟು ವಿಚಾರಗಳನ್ನ ವ್ಯಕ್ತಪಡಿಸಿ ಒಂದು ಬಾರಿ ಅವಕಾಶ ಮಾಡಿಕೊಡಿ ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ರಾಹುಲ್ ಗಾಂಧಿ ಅವರು ಕೇಳ್ಕೊಂಡಿದ್ದಾರೆ ಅನ್ನುವಂಥದ್ದು. ಒಂದಿಷ್ಟು ಮತ್ತೆ ಅವರ ಅಭಿಪ್ರಾಯನೂ ಕೂಡ ಪಡೆದುಕೊಂಡಿದ್ದಾರೆ. ಕೊಡೋದಾದ್ರೆ ಏನೆಲ್ಲ ಒಂದಿಷ್ಟು ತಮ್ಮ ನಿಲುವೇನು, ಏನೆಲ್ಲ ಮಾಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ರಾಹುಲ್ ಗಾಂಧಿ ಅವರು ಸಿಎಂ ಸಿದ್ದರಾಮಯ್ಯ ಬಳಿ ಕೇಳ್ಕೊಂಡಿದ್ದಾರೆ ಅನ್ನುವಂಥದ್ದು. ಆ ಒಂದು ಸಂದರ್ಭದಲ್ಲಿ ಒಂದು 4 ಡಿಸಿಎಂಗಳ ಸೃಷ್ಟಿ ಮಾಡಬೇಕು ಅನ್ನುವಂಥದ್ದನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಸಮುದಾಯವಾರು ಕೂಡ ಕೊಡಬೇಕು ಅನ್ನುವಂತ ಕೂಡ ಪ್ರಸ್ತಾಪ ಮಾಡಿದ್ದ ಸಂದರ್ಭದಲ್ಲಿ ಅದಕ್ಕೂ ಕೂಡ ಒಪ್ಪಿಗೆಯನ್ನ ರಾಹುಲ್ ಗಾಂಧಿ ಅವರು ಕೊಟ್ಟಿದ್ದಾರೆ ಅನ್ನುವಂಥದ್ದು. ಆ ಒಂದು ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಹೇಳಿರ್ತಕ್ಕಂತಹ ಹೇಳಿಕೆಗೆ, ಅವರು ಹೇಳಿರುವಂತಹ ವಿಚಾರಕ್ಕೆ ಸಿದ್ದರಾಮಯ್ಯ ಅವರು ಒಂದ್ ಕಡೆ ಅವರಿಗೆ ರಿಯಾಕ್ಟ್ ಕೂಡ ಮಾಡದೆ ರೀತಿಯ ಸ್ಥಿತಿಗೂ ಕೂಡ ಬಂದಿರತಕ್ಕಂಥದ್ದು ಅನ್ನುವಂತ ಮಾಹಿತಿ ಕೂಡ ನಮ್ಗೆ ಸಿಗ್ತಾ ಇದೆ. ಆದ್ರೆ ರಾಹುಲ್ ಗಾಂಧಿ ಅವರು ಈ ಹಿಂದೆ ಕೂಡ ಪಕ್ಷ ತಮಗೆ ಎಲ್ಲವನ್ನೂ ಕೂಡ ಕೊಟ್ಟಿದೆ. ಹಾಗಾಗಿ ಈಗ ಒಂದು ಬಾರಿ ಅವರ ಒಂದು ಬೇಡಿಕೆ ಏನಿದೆ ಅದನ್ನ ಈಡೇರಿಸುವಂತ ನಿಟ್ಟಿನಲ್ಲಿ ನಾವು ಮುಂದಾಗ್ತೇವೆ. ತಾವು ಕೂಡ ಒಂದು ತಮ್ಮ ನಿಲುವನ್ನ ಒಂದು ಸ್ಪಷ್ಟಪಡಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದು ಬಾರಿ ಅವಕಾಶ ಮಾಡಿಕೊಡಿ ಅನ್ನುವಂಥದ್ದು. ತಾವು ಹೇಳಿದಂತೆ ಏನೆಲ್ಲ ಡಿಸಿಎಂಗಳ ಹುದ್ದೆ ಸೃಷ್ಟಿ ಮಾಡ್ಬೇಕು ಅದನ್ನೆಲ್ಲವನ್ನು ಕೂಡ ಮಾಡ್ತೇವೆ. ಆದ್ರೆ ಸಿಎಂ ಸ್ಥಾನ ತಾವು ಬಿಟ್ಕೊಡ್ಬೇಕು ಅನ್ನುವಂಥದ್ದನ್ನ ರಾಹುಲ್ ಗಾಂಧಿ ಅವರು ಖುದ್ದಾಗಿ ಸಿಎಂ ಸಿದ್ದರಾಮಯ್ಯವ್ರನ್ನ ಕೇಳಿದ್ದಾರೆ ಅನ್ನುವಂಥದ್ದು. ಅದಕ್ಕೆ ಸಿಎಂ ಸಿದ್ದರಾಮಯ್ಯ ಇನ್ನೂ ಕೂಡ ಬಹಳಷ್ಟು ಸ್ಪಷ್ಟವಾಗಿ ಅವರು ನಾನು ಸಿಎಂ ಸ್ಥಾನ ಬಿಟ್ಕೊಡ್ತೇನೆ ಅನ್ನುವಂಥದ್ದು ತಮ್ಮ ಮನಸ್ಸಿನಿಂದ ಹೇಳಿಲ್ಲ ಅನ್ನುವಂಥದ್ದು ನಮಗೆ ಮಾಹಿತಿ ಸಿಗ್ತದೆ. ಆದ್ರೆ ಬಹುತೇಕವಾಗಿ ಸಿಎಂ ಸಿದ್ದರಾಮಯ್ಯವ್ರಿಗೆ ಈಗ ಹೈಕಮಾಂಡ್ ನಾಯಕ ಕೂಡ ಒತ್ತಡ ಹೇರ್ತಾ ಇದ್ದಾರೆ ಸಿಎಂ ಸ್ಥಾನ ಬಿಟ್ಕೊಡ್ಬೇಕು ಅನ್ನುವಂಥದ್ದು. ಆದ್ರೆ ಅವರ ಆಪ್ತರು ಮಾತ್ರ ಯಾವುದೇ ಕಾರಣಕ್ಕೂ ಕೂಡ ನೀವು ಸಿಎಂ ಸ್ಥಾನ ಬಿಟ್ಕೊಡೋದು ಬೇಡ ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಒತ್ತಡವನ್ನು ಕೂಡ ಹೇರ್ತಾ ಇದ್ದಾರೆ ಅನ್ನುವಂಥದ್ದು ಒಂದ್ ಕಡೆ ಮಾಹಿತಿ ಸಿಗ್ತಾ ಇದೆ. ಆದ್ರೆ ರಾಹುಲ್ ಗಾಂಧಿ ಅವರು ಹೇಳಿದಂತ ಸಂದರ್ಭದಲ್ಲಿ ಬಿಟ್ಕೊಡ್ಲಿಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಸಿದ್ಧರಾಗಿದ್ದಾರೆ ಅನ್ನುವಂಥದ್ದು ಕೂಡ ಸದ್ಯಕ್ಕೆ ಸಿಗ್ತಕ್ಕಂತ ಮಾಹಿತಿ. ಗಾಯತ್ರಿ, ಧನ್ಯವಾದ ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ.